ಚಿತ್ರರಂಗದವರು ಮಾತನಾಡಿದರೆ ಸರ್ಕಾರ ಬದಲಾಗ್ತದೆ ಅಂತ ನಂಬಬೇಕಾಗಿಲ್ಲ. ಆದರೆ ಅವರ ಮಾತು ಲಕ್ಷಾಂತರ ಜನರಿಗೆ ತಲುಪುತ್ತದೆ. ಒಂದು ಸಾಮಾಜಿಕ ಪ್ರಶ್ನೆ ದೇಶವ್ಯಾಪಿ ಚರ್ಚೆಯಾಗಲು ಕಾರಣವಾಗುತ್ತದೆ ಅನ್ನೋದನ್ನು ನಿರಾಕರಿಸುವಂತಿಲ್ಲ. ಇದೇ ಕಾರಣಕ್ಕಾಗಿ ಅಮಿತಾಬ್ ಬಚ್ಚನ್ ಮಾತನಾಡುತ್ತಿಲ್ಲ, ಅಮೀರ್ ಖಾನ್ ಬಾಯಿ ಮುಚ್ಚಿಕೊಂಡಿದ್ದಾರೆ, ಅಕ್ಷಯ್ ಕುಮಾರ್ ಪಲಾಯನ ಮಾಡಿದ್ದಾರೆ. ಹೀಗೆ ಹೇಳ್ತಾ ಇದ್ದವರೇ ಸಲ್ಮಾನ್ ಖಾನ್ ಎಲ್ಲಿದ್ದಾರೆ ಅಂತ ಕೂಡ ಪ್ರಶ್ನೆ ಕೇಳ್ತಾ ಇದ್ದರು. ಸರ್ಕಾರದ ವಿರುದ್ಧ ಮಾತನಾಡಬಹುದು ಮತ್ತು ಮಾತನಾಡಲೇಬೇಕು ಎಂಬ ಭಾವ ದೇಶದ ಜನರಲ್ಲಿ ತುಂಬಿದ ಶ್ರೇಯ ವಿದ್ಯಾರ್ಥಿ ಆಂದೋಲನಕಾರರಿಗೆ ಸಲ್ಲುತ್ತದೆ. ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡುವವರು ಈಗ ಗಲ್ಲಿಗಳಲ್ಲಿ ಹುಟ್ಟಿಕೊಂಡಿದ್ದಾರೆ. ಪುಟ್ಟ ಮಕ್ಕಳು ಕೂಡ ಜನರ ಮನವನ್ನು ತಲುಪುತ್ತಿದೆ. ಇದರ ಪರಿಣಾಮ ಈಗ ಬಾಲಿವುಡ್ ಸತ್ತವೂ ಸಾಗಿದೆ. ಚಿತ್ರರಂಗದ ಹಲವು ಗಣ್ಯರು ವಿದ್ಯಾರ್ಥಿ ಚಳವಳಿಗೆ ಬೆಂಬಲ ಸೂಚಿಸಿದ್ದಾರೆ. ಹಿರಿಯ ನಟರಾದ ನಾಸಿರುದ್ದೀನ್ ಶಾ, ರತ್ನಾ ಪಾಠಕ್, ಜೀನತ್ ಅಮಾನ್, ಅಭಯ್ ಡಿಯೋಲ್, ಸೋನಾಕ್ಷಿ ಸಿನ್ಹಾ ಹಾಗೆ ಓಮಿ ವೈದ್ಯ ಸೇರಿದಂತೆ ಹಲವು ಸೆಲೆಬ್ರಿಟಿಗಳು ಯುವಜನರ ಹೋರಾಟಕ್ಕೆ ಬಹಿರಂಗ ಬೆಂಬಲ ನೀಡಿ ದೇಶಾದ್ಯಂತ ಶಾಂತಿಯುತ ಪ್ರತಿಭಟನೆಗೆ ಕರೆ ನೀಡಿದ್ದರು. ಹಾಗೆಂದು ನಟರು, ನಾಯಕರು ನೇರವಾಗಿ ಬರಬೇಕಿಲ್ಲ. ಅವರ ಮಾತು ಇಡೀ ದೇಶದ ಯುವ ಸಮುದಾಯವನ್ನು ತಲುಪುತ್ತದೆ. ಇದು ಪ್ರೇರಣೆಯಾಗಿ ಮಾರ್ಪಡುತ್ತದೆ ಎಂಬ ವಾಸ್ತವವನ್ನು ನಾವು ಮರೆಮಾಚುವಂತಿಲ್ಲ. ಚಿತ್ರರಂಗದಿಂದ ಮೊದಲಾಗಿ ಧ್ವನಿ ಎತ್ತಿದ ನಟ ಪ್ರಕಾಶ್ ರಾಜ್. ಇವರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದು ಮಾತ್ರವಲ್ಲ, ಸ್ವತಃ ಜಂತರ್ ಮಂತರ್ಗೆ ತೆರಳಿ ವಿದ್ಯಾರ್ಥಿಗಳ ಜೊತೆ ನಿಂತರು. ಸಂವಿಧಾನ ಕೈಯಲ್ಲಿ ಹಿಡಿದು ಶಾಂತಿಯುತ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಅವರ ಬಳಿಕ ನಟಿ ಶಬಾನಾ ಅಜ್ಮಿ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಶಾಂತಿಯುತ ಪ್ರತಿಭಟನೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಸಂವಿಧಾನಾತ್ಮಕ ಹಕ್ಕು ಎಂದು ಹೇಳಿದರು. ಇದಾದ ನಂತರ ಬೆಂಬಲ ಮತ್ತಷ್ಟು ವಿಸ್ತರಿಸಿತು. ಸೋನು ಸೂದ್ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ವಿದ್ಯಾರ್ಥಿಗಳಿಗೆ ಲಾಠಿ ಬೇಡ, ಅವರನ್ನು ಅರ್ಥ ಮಾಡಿಕೊಳ್ಳುವ ಕೈಗಳು ಬೇಕು ಅಂತ ಬರೆದು ಬೆಂಬಲ ಸೂಚಿಸಿದರು. ವೀರ್ ದಾಸ್ ಕೂಡ ವಿದ್ಯಾರ್ಥಿಗಳ ಧ್ವನಿಯನ್ನು ಕೇಳಲೇಬೇಕೆಂದು ಕರೆ ನೀಡಿದರು. ದಿಯಾ ಮಿರ್ಜಾ ಶಿಕ್ಷಣ ವ್ಯವಸ್ಥೆ ಮೇಲಿನ ನಂಬಿಕೆಯನ್ನು ಉಳಿಸಬೇಕೆಂದು ಹೇಳಿದರು. ಸೋಹಾ ಅಲಿ ಖಾನ್ ಕೂಡ ವಿದ್ಯಾರ್ಥಿಗಳ ಪರ ಧ್ವನಿ ಎತ್ತಿದರು. ಆದರೆ ಈಗ ಎಲ್ಲರ ಗಮನ ಸೆಳೆಯುತ್ತಿರುವುದು ಸಲ್ಮಾನ್ ಖಾನ್ ಮಾಡಿದ್ದಾರೆ ಎನ್ನಲಾದ ಪೋಸ್ಟ್. ಪ್ರಶ್ನೆ ಪತ್ರಿಕೆ ಸೋರಿಕೆ ಅತ್ಯಂತ ಗಂಭೀರ ವಿಷಯ. ವಿದ್ಯಾರ್ಥಿಗಳು ತೋರಿಸುವ ಧೈರ್ಯ ಶ್ಲಾಘನೀಯ. ಈ ಹೋರಾಟ ಸಂಪೂರ್ಣವಾಗಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ವ್ಯವಸ್ಥೆಯ ನಡುವಿನ ವಿಚಾರ. ಇದನ್ನು ರಾಜಕೀಯವಾಗಿ ಹೈಜಾಕ್ ಮಾಡಬಾರದು ಎಂದು ಸಲ್ಮಾನ್ ಖಾನ್ ಹೇಳಿದ್ದಾರೆ ಎನ್ನುವ ವಿಷಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಆದರೆ ಇದನ್ನು ದೃಢೀಕರಿಸುವ ಯಾವ ಪೋಸ್ಟ್ಗಳು ಕೂಡ ಸಲ್ಮಾನ್ ಖಾನ್ ಅವರ ಅಧಿಕೃತ ಜಾಲತಾಣದಲ್ಲಿ ಸಿಗ್ತಾ ಇಲ್ಲ. ಹಾಗೆಂದು ಇವರು ಈ ಹೋರಾಟದ ಪರ ಇಲ್ಲ ಎನ್ನಲಾಗದು. ಇವರಿಗೆ ಇರುವ ಭಯ CBI ಮತ್ತು ITEDಯದ್ದು. ED, IT, CBI ಭಯದ ನಡುವೆಯೂ ವಿದ್ಯಾರ್ಥಿಗಳ ಪರ ಧ್ವನಿ ಎತ್ತಿ ಸದ್ದು ಮಾಡುತ್ತಿರುವವರು ದುಲ್ಕರ್ ಸಲ್ಮಾನ್, ಪೂಜಾ ಭಟ್, ಇಮ್ತಿಯಾಜ್ ಅಲಿ, ದಿಲ್ಜಿತ್ ದೋಸಾಂಜ್, ರಿತೇಶ್ ದೇಶ್ಮುಖ್ ಮತ್ತು ಅವರ ಪತ್ನಿ ಜೆನೆಲಿಯಾ ಡಿಸೋಜಾ, ಹುಮಾ ಖುರೈಶಿ, ಅರಿಜಿತ್ ಸಿಂಗ್, ವಿಶಾಲ್ ದದ್ಲಾನಿ. ಹೌದು, ಇವರೆಲ್ಲ ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡೋಕೆ ದಿಗ್ಗಜರೇ ಹಿಂದೇಟು ಹಾಕ್ತಿರೋ ಈ ಸಮಯದಲ್ಲಿ ಸೂಪರ್ ಸ್ಟಾರ್ಗಳ ಒಂದು ಮಾತು ದೇಶದ ಯುವ ಸಮುದಾಯಕ್ಕೆ ದೊಡ್ಡ ಪ್ರೇರಣೆಯಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.